ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಮೊದಲು ಝೀಬ್ರಾ ಬಗ್ಗೆ ಮಾತಾಡ್ಬಿಡ್ತೀನಿ. ಕೆಪಾಸಿಟಿ ಅಂದರೆ ಏನು ಅಂತ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಫ್ರೆಂಡು ಬ್ರದರ್ ಸತ್ಯದೇವ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾಗೆ ನನಗೆ ಕಾಲ್ ಮಾಡಿದ್ದು ಸತ್ಯ. ನನಗೆ ನಾಗಶೇಖರ್ ಅವರು ಒಂದು ಸರಿ ಫೋನಲ್ಲಿ ಮಾತಾಡ್ಸಿದ್ರು ಅಷ್ಟೇ. ಇಲ್ಲಿ ನಿಮ್ಮ ಥರನೇ ಒಬ್ಬರು ಆ್ಯಕ್ಟ್ರ್ ಇದ್ದಾರೆ, ನಿಮ್ಮ ಥರನೇ ಒಂದು ಜರ್ನಿ ಇದೆ, ಒಂದು ಹಾಯ್ ಹೇಳಿ ಅಂಥೇಳಿ. ಅದಾಗಿ ಸ್ವಲ್ಪ ದಿನಕ್ಕೆ ಸತ್ಯ ಕಾಲ್ ಮಾಡಿದ್ದು ನನಗೆ. ಒಂದು ಒಳ್ಳೆ ಕತೆ ಇದೆ ದನ ಕೇಳು, ನಿಂಗೆ ಇಷ್ಟ ಆದರೆ ಮಾಡು ಅಂತ. ನನಗೆ ಕತೆ ಕೇಳಿ ಭಾಳ ಇಷ್ಟ ಆಯಿತು. ಅದಾದಮೇಲೆ ಸೆಟ್ಗೆ ಹೋದಾಗ ನಾನು ಸತ್ಯನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಮೊದಲನೇ ಸರಿನೇ ಒಂದು ಭೇಟಿಲಿ ಕನೆಕ್ಟ್ ಆಗ್ತಾರಲ್ಲ, ಆ ಥರದ್ದೊಂದು ಜೀವ. ವೆರಿ ಸಿಂಪಲ್, ಆರ್ಗ್ಯಾನಿಕ್, ತುಂಬ ಹಂಬಲ್ ಆಗಿ ತನ್ನ ಕೆಲಸಕ್ಕೆ ತುಂಬ ಶ್ರದ್ಧೆಯಿಂದ ನ್ಯಾಯ ಸಲ್ಲಿಸುವಂಥ ಒಬ್ಬರು ಆ್ಯಕ್ಟ್ರ್ ಅಂತ ಅನ್ನಿಸ್ತು, ಒಬ್ಬ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು. ಅಲ್ಲಿಂದ ಕನೆಕ್ಟ್ ಆಗಿದ್ದು, ಅಲ್ಲಿಂದ ಈ ಸಿನಿಮಾ ಜರ್ನಿ ಶುರುವಾಗಿದ್ದು. ಈ ಸಿನಿಮಾ ನಿಮಗೆ ದುಡ್ಡು ಯಾರ್ಯಾರಿಗೆಲ್ಲ ಇಷ್ಟ ಅವರೆಲ್ಲರೂ ಈ ಸಿನಿಮಾ ನೋಡಲೇಬೇಕು. ಅವರೆಲ್ರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಝೀಬ್ರಾ ಅಂತೇಳಿ ಮೆಟಾಫರಿಕಲ್ ಆಗಿ ಇಟ್ಟಿದ್ದಾರೆ, ಬ್ಲ್ಯಾಕು ವೈಟ್ ಅಂತೇಳಿ. ಒಂದು ಸಿಸ್ಟಮ್ ರನ್ ಆಗೋಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ ಬೇಕು. ಈಶ್ವರ್ ಕಾರ್ತಿಕ್ ತುಂಬ ಇಂಟೆಲಿಜೆಂಟ್ ರೈಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ. ಹಂಗೆ ರವಿ ಬಸ್ರೂರು ಅದಕ್ಕೆ ತಕ್ಕಂಗೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ನಿರ್ಮಾಪಕರು ಅಷ್ಟೇ ಪ್ಯಾಷನೇಟಾಗಿ ಸಿನಿಮಾಗೆ ಹಣ ಹೂಡಿದ್ದಾರೆ. ಆ್ಯಂಡ್ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇನ್ನೂ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕಿತ್ತು ನಾವು. ಈ ಅಂದರೆ ಅವ್ರಿಗೂ ಎಲ್ಲರಿಗೂ ಹೊಸದು, ನಮಗೂ ಕೂಡ ಹೊಸದು. ಎಲ್ಲ ಭಾಷೆಯಲ್ಲೂ ಕೆಲಸಗಳಾಗ್ತಾಯಿದೆ. ಹಾಗಾಗಿ ಅದ್ರ ಮಧ್ಯನೂ ಇಲ್ಲಿ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿರೋದಕ್ಕೆ ನಮ್ಮ ನಿರ್ಮಾಪಕರಿಗೆ, ನಮ್ಮ ಇಡೀ ಝೀಬ್ರಾ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮಿಸ್ ಮಾಡಿದೆ ಸಿನಿಮಾ ನೋಡಲಿ. ಆಗಲೇ ಅಮೃತ ಅವ್ರು ತುಂಬ ಒಳ್ಳೆ ಮಾತು ಹೇಳಿಲ್ಲ. ಅಮೃತ, ನೀವು ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬನ್ನಿ, ಅದನ್ನು ನಾವು ಪೂರೈಸ್ತೀವಿ ಅಂತ ಹೇಳಿ. ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಂದ್ರೂ ಆ ಸಿನಿಮಾ ಅದನ್ನು ಪೂರೈಸುತ್ತೆ ಪ್ರತಿಯೊಂದು ಹಂತದಲ್ಲೂ. ನಾಗಭೂಷಣ್ ಹೇಳ್ದಂಗೆ ನೀವು ಒಂದು ನಿಮಿಷ ಆ ಕಡೆ ಈ ಕಡೆ ತಲೆ ಆಡಿಸಿದ್ರೆ, ಒಂದು ನಿಮಿಷ ಫೋಕಸ್ ಕಳ್ಕೊಂಡ್ರೆ ಸಿನಿಮಾನ ಮತ್ತೆ ನೋಡಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಲಿಂಕ್ಗಳಿದೆ. ಮಿಸ್ ಮಾಡ್ದಂಗೆ ಫೋಕಸ್ ಮಾಡಿ ಸಿನಿಮಾನ ನೋಡಿ. ಸಿನಿಮಾ ಬಗ್ಗೆ ಯೂಶ್ವಲಿ ಒಂದು ಡಿಸ್ಕಷನ್ ರೆಗ್ಯುಲರಾಗಿ ನಡೀತಾ ಇರುತ್ತೆ. ಕನ್ನಡ ಭಾಷೆಯಲ್ಲೇ ರಿಲೀಸ್ ಮಾಡಿ, ಕನ್ನಡ ಭಾಷೆಯಲ್ಲೇ ಬೇರೆ ಭಾಷೆಯಲ್ಲಿ ಮಾಡಿರೋ ಸಿನಿಮಾಗಳನ್ನ ಕನ್ನಡ ಡಬ್ಡ್ ವರ್ಷನ್ನೇ ಜಾಸ್ತಿ ನೋಡಬೇಕು ಅಂತ. ಆ್ಯಕ್ಚುಲಿ ಅದು ಕರೆಕ್ಟು. ನಾನು ಇನ್ನೊಂದು ಹೇಳ್ತೀನಿ, ನೀವು ಡಿಮ್ಯಾಂಡ್ ಮಾಡಿದ್ರೆ ಸಪ್ಲೈ ಬಂದೇ ಬರುತ್ತೆ ಅಂತ. ನೀವು ಹೋಗಿ ಕನ್ನಡ ವರ್ಷನಲ್ಲೇ ಸಿನಿಮಾಗಳನ್ನ ನೋಡೋಕ್ಕೆ ಶುರು ಮಾಡಿದ್ರೆ ಸ್ಕ್ರೀನ್ಗಳಿಗೆ ಆವಾಗ ಕನ್ನಡ ವರ್ಷನ್ನ ಜಾಸ್ತಿ ಮಾಡ್ತಾರೆ. ಅದು ಬಿಟ್ಟು ನಾವು ಬೈಕೊಂಡ್ ಕೂರೋದ್ರಿಂದ ಏನೂ ಆಗಲ್ಲ. ಸೊ ತೆಲುಗು ಕನ್ನಡ ಎರಡರಲ್ಲೂ ರಿಲೀಸ್ ಆಗ್ತಾಯಿದೆ. ಕನ್ನಡದಲ್ಲೇ ನೋಡಬೇಕು ಅನ್ನೋರಿಗೆ ಈ ಸರಿ ನಾವು ಪಕ್ಕಾ ಕನ್ನಡ ಸಿನಿಮಾ ಅಂತಲೇ ಅನಿಸ್ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಡಬ್ ಮಾಡಿರೋದು ನಮ್ಮ ಶಶಾಂಕ್ ಆ್ಯಂಡ್ ಟೀಮ್. ಆ್ಯಂಡ್ ಆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಪೂರ್ಣಂಗೆ. ಯಾಕೆಂದರೆ ಒಬ್ಬ ಎಮರ್ಜಿಂಗ್ ಆ್ಯಕ್ಟ್ರು, ಅಷ್ಟು ಪೊಟೆನ್ಷಿಯಲ್ ಇರೋ ಆ್ಯಕ್ಟ್ರು ಅಷ್ಟು ಈಸಿಯಾಗಿ ಇನ್ನೊಬ್ಬರಿಗೆ ತಮ್ಮ ವಾಯ್ಸನ್ನು ಕೊಡೋದು ಕಷ್ಟ. ಇಲ್ಲ, ನನಗೆ ಈ ಸಿನಿಮಾ ಇಷ್ಟ ಆಯಿತು, ನಾನು ಕೊಡ್ತೀನಿ ಅಂತ ಹೇಳಿ ಪೂರ್ಣ ವಾಯ್ಸ್ ಕೊಟ್ಟಿದ್ದು. ಥ್ಯಾಂಕ್ಸ್ ಪೂರ್ಣ. ಮರ್ಯಾದೆ ಪ್ರಶ್ನೆನ November 22 ರಿಲೀಸ್ ಆಗ್ತಾಯಿದೆ. ಆಲ್ ದ ಬೆಸ್ಟ್. ಆ ಟ್ರೈಲರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದಾಗಲಿ. ಅಟ್ ಎ ಟೈಮ್ ಸಿನಿಮಾಗಳು ಚೆನ್ನಾಗಿದ್ದಾಗ 2-3 ಸಿನಿಮಾಗಳೆಲ್ಲ ಒಟ್ಟೊಟ್ಟಿಗೆ ಪ್ರೇಕ್ಷಕರು ನೋಡಿದ್ದಾರೆ. ಎರಡೂ ಸಿನಿಮಾಗಳನ್ನೂ ತುಂಬ ಚೆನ್ನಾಗಿ ನೋಡಲಿ. ಆ್ಯಂಡ್ ಸ್ಪರ್ಶ ಇರ್ಬೋದು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು, ನವೀನ್ ಕೃಷ್ಣ ಅವರು. ಸುನೀಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು ನಮ್ಮ ಕನ್ನಡದ ಇನ್ನೊಬ್ಬರು ಅದ್ಭುತ ಕಲಾವಿದರು ನವೀನ್ ಕೃಷ್ಣ ಅವರು. ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್. ಬಂದು ತುಂಬ ಖುಷಿಯಾಗಿ ಡಬ್ಬಿಂಗ್ ಮಾಡಿಕೊಟ್ಟು ಹೋದರು. ಆ್ಯಂಡ್ ಕನ್ನಡಕ್ಕೆ ಡಬ್ ಮಾಡಿದ ಇಡೀ ತಂಡಕ್ಕೆ ಧನ್ಯವಾದಗಳು. ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು. ನನಗೆ ಗೊತ್ತಿಲ್ಲ, ಎಲ್ಲಿಂದ ಎಲ್ಲಕ್ಕೆ ಕರೆದ್ರು ಇವತ್ತು ನನಗೋಸ್ಕರ ಯಾವಾಗಲೂ ಬಂದು ನಿಂತಿದ್ದಾರೆ. ಇಲ್ಲ, ಅವರು ಮಾತಾಡಿದ್ದು, ನನ್ನ ಬಗ್ಗೆ ಮಾತಾಡಿದ್ದು ತುಂಬ, ಅದು ನನಗಲ್ಲಿ ಕೂತ್ಕೊಂಡು ತುಂಬ ದೊಡ್ಡ ವಿಷಯಗಳು ಅಂತ ಅನಿಸುತ್ತೆ. ನನಗೋಸ್ಕರ ಅವರೆಲ್ಲ ಯಾವಾಗಲೂ ಬಂದಿದ್ದಾರೆ. ನವೀನ್ ಶಂಕರ್ ಇರಲಿ, ಸಪ್ತಮಿ, ಅಮೃತ, ಸತೀಶ್, ನಾಗಭೂಷಣ್, ಪೂರ್ಣ, ಇನ್ನೂ ಸಾಕಷ್ಟು ಜನ ಗೆಳೆಯರಿದ್ದಾರೆ. ನನಗೋಸ್ಕರ ಯಾವತ್ತೂ ನೀವು ಬಂದಿದ್ದೀರಿ. ಇಲ್ಲಿಂದ ದಾವಣಗೆರೆಗೆ ಬಂದಿದ್ದೀರಾ, ಊರಿಗೆ ಬಂದಿದ್ದೀರಾ. ನಾನು ಒಂದೊಳ್ಳೊಳ್ಳೆ ಸಿನಿಮಾ ಕರೆದಾಗೆಲ್ಲ ಬಂದಿದ್ದೀರಾ. ಐ ಡೋಂಟ್ ನೋ, ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಗೊತ್ತಿಲ್ಲ. ಬಟ್ ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ನೀವು ಯಾವತ್ತೇ ಎಲ್ಲಿ ಕರೆದ್ರು, ಏನಕ್ಕೆ ಕರೆದ್ರು, ನಾನು ಇದ್ದೇ ಇರ್ತೀನಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ದಟ್. ನಾನು ಈಸ್ ಆಲ್ವೇಸ್ ಎ ಫ್ಯಾಮಿಲಿ ಅಂತ. ಅದರಲ್ಲಿ ಜಗಳಗಳಾಗುತ್ತೆ, ಅದರಲ್ಲಿ ಸರಿ ತಪ್ಪುಗಳಾಗುತ್ತೆ. ಅದೆಲ್ಲದನ್ನು ಮತ್ತೆ ತಿದ್ದುಕೊಂಡು ಮತ್ತೆ ಜೊತೆಯಾಗಿ ಎಲ್ಲರೂ ಮುನ್ನಡೆಯೋದು ತುಂಬ ಇಂಪಾರ್ಟೆಂಟು. ಇವತ್ತು ಆ ಥರದ್ದು ನಮ್ಮ ಕುಟುಂಬಕ್ಕೆ ಅಲ್ಲಿಂದ ಸತ್ಯದೇವ್ ಕೂಡ ಬಂದಿದ್ದಾರೆ. ಸೊ ಅವರು ಕೂಡ ನಮ್ಮ ಫ್ಯಾಮಿಲಿನೇ.